ಮೌನವೇ ಅಹಂಕಾರಕ್ಕೆ ಮದ್ದು. ನಿಮ್ಮನ್ನು ಕೀಳಾಗಿ ಕಂಡವರ ಮುಂದೆ ಗೆದ್ದು ತೋರಿಸುವ ರಹಸ್ಯ ಇಲ್ಲಿದೆ. ನಿಮ್ಮ ಮನಃಶಾಂತಿಯನ್ನು ಕೆಡಿಸುವವರಿಗೆ ನಿಮ್ಮ ಮೌನದಿಂದಲೇ ಬುದ್ಧಿ ಕಲಿಸಿ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಎಷ್ಟೋ ರೀತಿಯ ಮನುಷ್ಯರನ್ನು ಭೇಟಿಯಾಗುತ್ತೇವೆ. ಕೆಲವರು ನಮಗೆ ಧೈರ್ಯ ಮತ್ತು ಸಂತೋಷವನ್ನು ನೀಡಿದರೆ, ಇನ್ನು ಕೆಲವರು ಮಾತ್ರ ಅಕಾರಣವಾಗಿ ನಮ್ಮ ಮನಃಶಾಂತಿಯನ್ನು ಕೆಡಿಸುವಂತೆ ವರ್ತಿಸುತ್ತಾರೆ. ಅವರು ಆಫೀಸಿನಲ್ಲಿ ನಮ್ಮೊಂದಿಗೆ ಕೆಲಸ ಮಾಡುವ ಸಹೋದ್ಯೋಗಿಗಳಿರಬಹುದು, ನೆರೆಹೊರೆಯವರಿರಬಹುದು, ಅಥವಾ ದುರಾದೃಷ್ಟವಶಾತ್ ನಮಗೆ ಅತ್ಯಂತ ಆಪ್ತರಾದ ಬಂಧುಗಳು ಇರಬಹುದು. ನಾವು ಎಷ್ಟು ಪ್ರಾಮಾಣಿಕವಾಗಿ ಎದುರಿಗಿದ್ದವರಿಗೆ ಯಾವುದೇ ಹಾನಿ ಮಾಡದೆ ನಮ್ಮ ಕೆಲಸ ನಾವು ಮಾಡಿಕೊಂಡು ಹೋಗುತ್ತಿದ್ದರೂ ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ವಿಮರ್ಶಿಸುವುದು, ನಮ್ಮ ಆತ್ಮವಿಶ್ವಾಸ ಕುಂದಿಸುವಂತೆ ಮಾತನಾಡುವುದು, ಅಥವಾ ನಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸದೆ ನಮ್ಮ ಮೇಲೆ ವಿಷ ಕಾರುವಂತಹ ಕೆಲಸಗಳನ್ನು ಕೆಲವರು ಮಾಡುತ್ತಲೇ ಇರುತ್ತಾರೆ. ಅಂತಹವರ ಮಾತುಗಳಿಗೆ ನಾವು ತೀವ್ರವಾದ ಮಾನಸಿಕ ವೇದನೆಗೆ ಒಳಗಾಗುತ್ತೇವೆ. ನಾನು ಯಾರಿಗೂ ಯಾವುದೇ ಅಪಕಾರ ಮಾಡಿಲ್ಲವಲ್ಲ, ಮತ್ತೆ ನನ್ನನ್ನು ಏಕೆ ಹೀಗೆನ್ನುತ್ತಾರೆ ಎಂದು ನಮ್ಮಲ್ಲೇ ನಾವು ಕುದಿಯುತ್ತಿರುತ್ತೇವೆ. ರಾತ್ರಿಗಳು ನಿದ್ದೆಯಿಲ್ಲದೆ ಕಳೆಯುತ್ತೇವೆ. ಅವರಿಗೆ ಕೋಪದಿಂದ ಉತ್ತರ ಕೊಡಬೇಕೆ ಅಥವಾ ವಾದಿಸಬೇಕೆ ಎಂದು ಎಷ್ಟೋ ರೀತಿಯ ಸಂಘರ್ಷ ಪಡುತ್ತಿರುತ್ತೇವೆ. ಆದರೆ ನಮ್ಮನ್ನು ಕೀಳಾಗಿ ಮಾತನಾಡುವವರಿಗೆ, ನಮ್ಮ ಮನಃಶಾಂತಿಯನ್ನು ಕೆಡಿಸುವವರಿಗೆ ನಮ್ಮ ಮೌನದಿಂದಲೇ ಹೇಗೆ ಬುದ್ಧಿ ಕಲಿಸಬೇಕು ಮತ್ತು ಅದಕ್ಕೆ ನಮ್ಮ ಪುರಾಣಗಳು ಹಾಗೂ ಇತಿಹಾಸಗಳು ಎಂತಹ ಅದ್ಭುತ ಮಾರ್ಗದರ್ಶನ ನೀಡಿವೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಾವು ಮೊದಲಿಗೆ ಅರ್ಥ ಮಾಡಿಕೊಳ್ಳಬೇಕಾದ ಒಂದು ದೊಡ್ಡ ಸತ್ಯವೇನೆಂದರೆ, ಒಬ್ಬ ವ್ಯಕ್ತಿ ನಿಮ್ಮನ್ನು ಅಕಾರಣವಾಗಿ ದೂಷಿಸುತ್ತಿದ್ದಾನೆ ಅಥವಾ ನಿಮ್ಮ ಮೌಲ್ಯವನ್ನು ತಗ್ಗಿಸಿ ಮಾತನಾಡುತ್ತಿದ್ದಾನೆ ಎಂದರೆ ಅದು ನಿಮ್ಮ ದೋಷವನ್ನು ಸೂಚಿಸುವುದಿಲ್ಲ. ಅದು ಕೇವಲ ಅವರ ಸಂಸ್ಕಾರಕ್ಕೆ, ಅವರಲ್ಲಿ ತುಂಬಿರುವ ಅಹಂಕಾರಕ್ಕೆ ಅಥವಾ ಅಸೂಯೆಗೆ ಪ್ರತಿರೂಪ ಮಾತ್ರ. ಈ ಸತ್ಯವನ್ನು ನಮಗೆ ಮಹಾಭಾರತದ ವಿದುರ ನೀತಿಯು ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡುತ್ತದೆ. ವಿದುರನು ಧೃತರಾಷ್ಟ್ರನಿಗೆ ಹೇಳುತ್ತಾ, ಮೂರ್ಖರೊಂದಿಗೆ ಮತ್ತು ಅಹಂಕಾರಿಗಳೊಂದಿಗೆ ಎಂದಿಗೂ ವಾದಿಸಬಾರದು. ಅವರೊಂದಿಗೆ ವಾದಕ್ಕೆ ಇಳಿಯುವುದರಿಂದ ನಮ್ಮ ಶಕ್ತಿಯೇ ವ್ಯರ್ಥವಾಗುತ್ತದೆ ಹೊರತು ಅವರು ಬದಲಾಗುವುದಿಲ್ಲ ಎನ್ನುತ್ತಾನೆ. ಉದಾಹರಣೆಗೆ, ಕೆಸರಿನಲ್ಲಿ ಕಲ್ಲು ಹಾಕಿದರೆ ಆ ಕೆಸರು ನಮ್ಮ ಮೇಲೆಯೇ ಬೀಳುತ್ತದೆ. ಹಾಗೆಯೇ ನಮ್ಮ ಮನಃಶಾಂತಿಯನ್ನು ಕೆಡಿಸಬೇಕೆಂದು ನೋಡುವ ವ್ಯಕ್ತಿಗಳೊಂದಿಗೆ ನಾವು ಜಗಳಕ್ಕೆ ಇಳಿದರೆ ಅವರ ಮಟ್ಟಕ್ಕೆ ನಾವು ಕೂಡ ಇಳಿದಂತಾಗುತ್ತದೆ. ಇಲ್ಲೇ ಮೌನ ಎಂಬುದು ನಮಗೆ ಒಂದು ಅದ್ಭುತವಾದ ಆಯುಧವಾಗಿ ಬದಲಾಗುತ್ತದೆ. ಪುರಾಣಗಳಲ್ಲಿ ಪರಮಶಿವನನ್ನು ನಾವು ಈ ವಿಷಯದಲ್ಲಿ ಆದರ್ಶವಾಗಿ ತೆಗೆದುಕೊಳ್ಳಬಹುದು. ಕ್ಷೀರಸಾಗರ ಮಥನದಲ್ಲಿ ಅಮೃತಕ್ಕಿಂತ ಮುಂಚಿತವಾಗಿ ಲೋಕಗಳನ್ನು ನಾಶ ಮಾಡುವ ಹಾಲಾಹಲ ಹುಟ್ಟಿದಾಗ ಶಿವನು ಅದನ್ನು ತನ್ನ ಹೊಟ್ಟೆಯೊಳಗೆ ಹೋಗಲು ಬಿಡಲಿಲ್ಲ. ಹಾಗಂತ ಹೊರಗೆ ಉಗುಳಲಿಲ್ಲ. ಆ ವಿಷವನ್ನು ತನ್ನ ಕಂಠದಲ್ಲೇ ಬಂಧಿಸಿ ನೀಲಕಂಠನಾದನು. ಈ ಘಟ್ಟದ ಹಿಂದೆ ಇರುವ ದೊಡ್ಡ ಆಂತರ್ಯವೇನೆಂದರೆ, ಎದುರಿಗಿದ್ದವರು ನಮ್ಮ ಮೇಲೆ ಎಸೆಯುವ ವಿಮರ್ಶೆಗಳು, ದೂಷಣೆಗಳು ಕೂಡ ಆ ವಿಷದಂತೆಯೇ. ಆ ಮಾತುಗಳನ್ನು ನಮ್ಮ ಮನಸ್ಸಿನೊಳಗೆ ತೆಗೆದುಕೊಂಡರೆ ನಮ್ಮ ಪ್ರಶಾಂತತೆ ನಾಶವಾಗುತ್ತದೆ. ಹಾಗಂತ ತಕ್ಷಣ ಕೋಪದಿಂದ ಆ ಮಾತುಗಳನ್ನು ಮರಳಿ ಅವರ ಮೇಲೆ ಉಗುಳಿದರೆ ವಿವಾದ ಮತ್ತಷ್ಟು ದೊಡ್ಡದಾಗುತ್ತದೆ. ಆದ್ದರಿಂದ ಆ ವಿಷಪೂರಿತ ಮಾತುಗಳನ್ನು ಕೇಳಿಯೂ ಕೇಳದಂತೆ ಅಲ್ಲಿಯೇ ಗಂಟಲ ಬಳಿಯೇ ತಡೆಹಿಡಿಯಬೇಕು. ಅದೇ ಶಿವತತ್ವ ನಮಗೆ ಕಲಿಸುವ ದೊಡ್ಡ ಪಾಠ. ಅವರು ಎಷ್ಟೇ ಕೆರಳಿಸಿದರೂ ನೀವು ಕಿಂಚಿತ್ತೂ ಚಲಿಸದೆ ಪ್ರಶಾಂತವಾಗಿ ಕಿರುನಗೆಯಿಂದ ಇರುವುದೇ ಅವರಿಗೆ ನೀವು ನೀಡುವ ಅತಿ ದೊಡ್ಡ ಶಿಕ್ಷೆ. ನಿಮ್ಮ ಮೌನವೇ ಅವರ ಅಹಂಕಾರವನ್ನು ದೆಬ್ಬೆ ಬಡಿಯುತ್ತದೆ. ಇನ್ನು ಕರ್ಮ ಸಿದ್ಧಾಂತದ ಪ್ರಕಾರ ಆಲೋಚಿಸಿದರೆ, ಯಾರಾದರೂ ನಿಮ್ಮ ಮನಃಶಾಂತಿಯನ್ನು ಕೆಡಿಸುತ್ತಾ ಅಕಾರಣವಾಗಿ ನಿಮ್ಮನ್ನು ವಿಮರ್ಶಿಸುತ್ತಿದ್ದಾರೆ ಎಂದರೆ ನಿಜಕ್ಕೂ ಅವರು ನಿಮಗೆ ಆಧ್ಯಾತ್ಮಿಕವಾಗಿ ಒಂದು ರೀತಿಯಲ್ಲಿ ಒಳಿತನ್ನೇ ಮಾಡುತ್ತಿದ್ದಾರೆ ಎಂದು ಪುರಾಣಗಳು ಘೋಷಿಸುತ್ತಿವೆ. ಅದು ಹೇಗೆಂದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ನಿಷ್ಕಾರಣವಾಗಿ ದೂಷಿಸಿದಾಗ ಆ ದೂಷಿಸಿದ ವ್ಯಕ್ತಿಯು ತಾನು ಯಾರನ್ನು ದೂಷಿಸುತ್ತಿದ್ದಾನೋ ಅವರ ಪಾಪ ಕರ್ಮವನ್ನು ತಾನು ತೆಗೆದುಕೊಳ್ಳುತ್ತಾನಂತೆ. ಅಂದರೆ ನಮ್ಮನ್ನು ಅವಮಾನಿಸುವವರು ತಮ್ಮ ಖಾತೆಯಲ್ಲಿರುವ ಪುಣ್ಯವನ್ನು ನಮಗೆ ವರ್ಗಾಯಿಸಿ ನಮ್ಮ ಪಾಪಗಳನ್ನು ಅವರು ಹೊತ್ತುಕೊಳ್ಳುತ್ತಿದ್ದಾರೆ. ಅವರು ತಮ್ಮ ಜನ್ಮವನ್ನು
ಕರ್ಮವನ್ನು ತಾವೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ನನ್ನನ್ನು ಹೀಗೆ ಅಂದರಲ್ಲ ಎಂದು ನೀವು ಸಂಕಟಪಡುವ ಅವಶ್ಯಕತೆ ಏನೇನೂ ಇಲ್ಲ. ಈ ಸೃಷ್ಟಿಯಲ್ಲಿ ಕರ್ಮ ಎಂಬುದು ಅತ್ಯಂತ ಬಲವಾದದ್ದು. ಯಾರೈತೆ ಇತರರ ಕಣ್ಣೀರಿಗೆ, ಮಾನಸಿಕ ವೇದನೆಗೆ ಕಾರಣವಾಗುತ್ತಾರೋ ಅವರು ಭವಿಷ್ಯದಲ್ಲಿ ಅದಕ್ಕೆ 10ರಷ್ಟು ಬಡ್ಡಿಯ ಸಮೇತ ಅನುಭವಿಸುವುದು ತಪ್ಪಿದ್ದಲ್ಲ ಎಂಬುದು ಕರ್ಮ ಸಿದ್ಧಾಂತ ಹೇಳುವ ಸತ್ಯ. ಗೌತಮ ಬುದ್ಧನ ಜೀವನದಲ್ಲಿ ನಡೆದ ಒಂದು ಘಟನೆ ಇದಕ್ಕೆ ಉತ್ತಮ ಉದಾಹರಣೆ. ಒಂದು ಬಾರಿ ಬುದ್ಧನು ಒಂದು ಹಳ್ಳಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಒಬ್ಬ ವ್ಯಕ್ತಿ ಬಂದು ಬುದ್ಧನನ್ನು ತೀವ್ರವಾಗಿ ದೂಷಿಸಲು ಶುರು ಮಾಡಿದನು. ಬುದ್ಧನು ಕಿಂಚಿತ್ತೂ ಕೋಪಿಸಿಕೊಳ್ಳದೆ ಪ್ರಶಾಂತವಾಗಿ ಮೌನವಾಗಿ ಕೇಳಿಸಿಕೊಳ್ಳುತ್ತಾ ನಿಂತನು. ಎಷ್ಟೋ ಹೊತ್ತು ಬೈದರೂ ಬುದ್ಧನಲ್ಲಿ ಚಲನವಲನ ಕಾಣದಿದ್ದಾಗ ಆ ವ್ಯಕ್ತಿ ಸುಸ್ತಾಗಿ, ನಾನು ನಿನ್ನನ್ನು ಇಷ್ಟೊಂದು ಬೈಯುತ್ತಿದ್ದರೂ ನೀನು ಏಕೆ ಏನೂ ಅನ್ನುತ್ತಿಲ್ಲ ಎಂದು ಕೇಳಿದನು. ಆಗ ಬುದ್ಧನು ಕಿರುನಗೆಯೊಂದಿಗೆ, ಮಗು, ನೀನು ನನಗಾಗಿ ಕೆಲವು ಕಾಣಿಕೆಗಳನ್ನು ತಂದೆ, ಆದರೆ ನಾನು ಅವುಗಳನ್ನು ಸ್ವೀಕರಿಸಲಿಲ್ಲ. ಆಗ ಆ ಕಾಣಿಕೆಗಳು ಯಾರಿಗೆ ಸೇರುತ್ತವೆ ಎಂದು ಕೇಳಿದನು. ಅದಕ್ಕೆ ಆ ವ್ಯಕ್ತಿ, ನಾನೇ ತಂದಿದ್ದರಿಂದ ನನಗೇ ಸೇರುತ್ತವೆ ಎಂದನು. ಆಗ ಬುದ್ಧನು, ಹಾಗೆಯೇ ನೀನು ಈಗ ನನ್ನ ಮೇಲೆ ಎಸೆದ ದೂಷಣೆಗಳನ್ನು ಮತ್ತು ಕೋಪವನ್ನು ನಾನು ಸ್ವೀಕರಿಸಿಲ್ಲ. ಆದ್ದರಿಂದ ಅವೆಲ್ಲವೂ ನಿನಗೆ ಮರಳಿ ಸೇರುತ್ತವೆ ಎಂದು ಉತ್ತರಿಸಿದನು. ನೋಡಿದಿರಾ ಮೌನಕ್ಕೆ ಎಷ್ಟು ಶಕ್ತಿ ಇದೆಯೆಂದು. ನಾವು ಸ್ವೀಕರಿಸದ ಹೊರತು ಎದುರಿಗಿದ್ದವರ ಮಾತುಗಳು ನಮ್ಮನ್ನು ಏನೂ ಮಾಡಲಾರವು. ಮಹಾಭಾರತದ ದಕ್ಷ ಯಜ್ಞದ ಘಟ್ಟವು ನಮಗೆ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತದೆ. ದಕ್ಷ ಪ್ರಜಾಪತಿಯು ತನ್ನ ಅಳಿಯನಾದ ಪರಮಶಿವನನ್ನು ಎಷ್ಟು ದ್ವೇಷಿಸುತ್ತಿದ್ದನು. ಬೇಕೆಂದೇ ಶಿವನನ್ನು ಕರೆಯದೆ ಯಜ್ಞ ಮಾಡಿ ಎಲ್ಲರ ಮುಂದೆ ಶಿವನನ್ನು ತೀವ್ರವಾಗಿ ಅವಮಾನಿಸಿದನು. ಆ ಸಮಯದಲ್ಲಿ ಶಿವನು ಕಿಂಚಿತ್ತೂ ಚಲಿಸಲಿಲ್ಲ. ದಕ್ಷನ ಮಾತುಗಳಿಂದ ತನ್ನ ಮೌಲ್ಯ ಕಡಿಮೆಯಾಯಿತೆಂದು ಆತನು ಸಂಕಟಪಡಲಿಲ್ಲ. ಏಕೆಂದರೆ ತನ್ನ ನಿಜವಾದ ಶಕ್ತಿ ಏನು, ತನ್ನ ಮೌಲ್ಯವೇನು ಎಂಬುದು ಶಿವನಿಗೆ ತಿಳಿದಿತ್ತು. ದಕ್ಷನು ನೀಡುವ ಸರ್ಟಿಫಿಕೇಟ್ಗಾಗಿ ಆತ ಕಾಯಲಿಲ್ಲ. ಆದರೆ ಆ ತತ್ವವನ್ನು ಅರ್ಥ ಮಾಡಿಕೊಳ್ಳಲಾಗದ ಸತೀದೇವಿಯು ತನ್ನ ಪತಿಗೆ ನಡೆದ ಅವಮಾನವನ್ನು ತಾಳಲಾರದೆ ಪ್ರಾಣತ್ಯಾಗ ಮಾಡಿದಳು. ಇಲ್ಲಿ ನಾವು ಗಮನಿಸಬೇಕಾದ ವಿಷಯವೇನೆಂದರೆ, ನಮ್ಮ ಮೌಲ್ಯ ನಮಗೆ ತಿಳಿದಾಗ ಇತರರು ಏನೆಂದುಕೊಳ್ಳುತ್ತಾರೆ ಎಂಬುದು ಅಪ್ರಸ್ತುತ. ಒಂದು ವಜ್ರವು ಕೆಸರಿನಲ್ಲಿ ಬಿದ್ದರೂ ಅದರ ಮೌಲ್ಯ ಕಡಿಮೆಯಾಗುವುದಿಲ್ಲ. ಹಾಗೆಯೇ ಒಂದು ಗಾಜಿನ ಚೂರನ್ನು ಬಂಗಾರದ ತಟ್ಟೆಯಲ್ಲಿಟ್ಟರೂ ಅದಕ್ಕೆ ವಜ್ರದ ಮೌಲ್ಯ ಬರುವುದಿಲ್ಲ. ನಮ್ಮ ನೈಪುಣ್ಯ, ನಮ್ಮ ಒಳ್ಳೆಯತನ, ನಮ್ಮ ಕಷ್ಟ ಎಂಬುದು ವಜ್ರದಂತೆ. ಪಕ್ಕದಲ್ಲಿರುವವರು ಅದರ ಮೇಲೆ ಕೆಸರು ಎರಚಿದ ಮಾತ್ರಕ್ಕೆ ಅದರ ಅಸಲಿ ಮೌಲ್ಯ ಎಂದಿಗೂ ಕುಸಿಯುವುದಿಲ್ಲ. ಈ ಸತ್ಯವನ್ನು ನಾವು ನಿರಂತರವಾಗಿ ಸ್ಮರಿಸಿಕೊಳ್ಳಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಇದೇ ಸತ್ಯವನ್ನು ಉಪದೇಶಿಸಿದನು. ಸ್ಥಿತಪ್ರಜ್ಞನ ಲಕ್ಷಣಗಳ ಬಗ್ಗೆ ವಿವರಿಸುತ್ತಾ, ಯಾರೈತೆ ಅವಮಾನವನ್ನು ಮತ್ತು ಸನ್ಮಾನವನ್ನು ಒಂದೇ ರೀತಿ ಸ್ವೀಕರಿಸುತ್ತಾರೋ, ಶತ್ರುಗಳ ಬಗ್ಗೆ ಮತ್ತು ಮಿತ್ರರ ಬಗ್ಗೆ ಒಂದೇ ರೀತಿಯ ಸ್ಥಿರವಾದ ಮನಸ್ಸು ಹೊಂದಿರುತ್ತಾರೋ ಅವರೇ ನಿಜವಾದ ಜ್ಞಾನಿಗಳು ಎಂದು ಹೇಳಿದ್ದಾನೆ. ಇತರರು ಪ್ರಶಂಸಿಸಿದರೆ ಉಬ್ಬಿಹೋಗಿ, ವಿಮರ್ಶಿಸಿದರೆ ಕುಗ್ಗಿಹೋಗುವ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ಇರಬಾರದು. ನಮ್ಮ ಆನಂದಕ್ಕೆ, ನಮ್ಮ ಪ್ರಶಾಂತತೆಗೆ ಸಂಬಂಧಿಸಿದ ರಿಮೋಟ್ ಕಂಟ್ರೋಲ್ ಅನ್ನು ಯಾವಾಗಲೂ ಎದುರಿಗಿದ್ದವರ ಕೈಯಲ್ಲಿ ಕೊಡಬಾರದು. ಚಾಣಕ್ಯ ನೀತಿಯು ಇದೇ ವಿಷಯವನ್ನು ಒತ್ತಿ ಹೇಳುತ್ತದೆ. ಗೌರವವಿಲ್ಲದ ಕಡೆ, ನಮ್ಮ ಮೌಲ್ಯವನ್ನು ಗುರುತಿಸದ ಮೂರ್ಖರಿರುವ ಕಡೆ ನಾವು ಒಂದು ಕ್ಷಣವೂ ಕಳೆಯಬಾರದೆಂದು ಚಾಣಕ್ಯ ಸ್ಪಷ್ಟಪಡಿಸಿದ್ದಾನೆ. ಅಂತಹ ವ್ಯಕ್ತಿಗಳೊಂದಿಗೆ ವಾದಕ್ಕೆ ಇಳಿಯುವುದು ಎಂದರೆ ಕನ್ನಡಿಯ ಮುಂದೆ ನಿಂತು ಕುರುಡನಿಗೆ ಅಲಂಕಾರದ ಬಗ್ಗೆ ವಿವರಿಸಿದಂತೆಯೇ, ಯಾರೈತೆ ನಿಮ್ಮ ಮನಃಶಾಂತಿಯನ್ನು ಕೆಡಿಸಲು ನೋಡುತ್ತಾರೋ ಅವರೊಂದಿಗೆ ಒಂದು ಮಾನಸಿಕವಾದ ಲಕ್ಷ್ಮಣ ರೇಖೆಯನ್ನು ಎಳೆದುಕೊಳ್ಳಿ. ಅವರ ಮಾತುಗಳನ್ನು ನಿಮ್ಮ ಹೃದಯದವರೆಗೂ ತಲುಪಲು ಬಿಡಬೇಡಿ. ನಿಮ್ಮ ದೃಷ್ಟಿಯನ್ನೆಲ್ಲ ನಿಮ್ಮ ಗುರಿಯ ಮೇಲೆ, ನಿಮ್ಮ ವಿಧಿ ನಿರ್ವಹಣೆಯ ಮೇಲೆ ಮತ್ತು ಸ್ವಧರ್ಮದ ಮೇಲೆ ಮಾತ್ರ ಕೇಂದ್ರೀಕರಿಸಿ. ನೀವು ಸಾಧಿಸುವ ವಿಜಯವೇ ನಾಳೆ ಅವರ ಬಾಯಿ ಮುಚ್ಚಿಸುತ್ತದೆ. ನಿನ್ನೆ ನಿಮ್ಮನ್ನು ಕೀಳಾಗಿ ಕಂಡವರೇ ನಾಳೆ ನಿಮ್ಮ ವಿಜಯವನ್ನು ನೋಡಿ ತಲೆ ತಗ್ಗಿಸುವಂತೆ ನಿಮ್ಮ ಕೃಷಿ ಮತ್ತು ಹಠ ಇರಬೇಕು. ಭಗವಂತನು ಪ್ರತಿ ಮನುಷ್ಯನಿಗೆ ಒಂದು ವಿಶಿಷ್ಟವಾದ ಶಕ್ತಿಯನ್ನು ನೀಡಿ ಈ ಭೂಮಿಯ ಮೇಲೆ ಕಳುಹಿಸಿದ್ದಾನೆ. ನಿಮ್ಮಲ್ಲಿರುವ
ಆ ದೈವತ್ವವನ್ನು ನೀವು ನಂಬಿರಿ. ಯಾರ ಸರ್ಟಿಫಿಕೇಟ್ಗಾಗಿಯೂ ನಿಮ್ಮ ಆತ್ಮಗೌರವವನ್ನು ಬಿಟ್ಟುಕೊಡಬೇಡಿ. ಧರ್ಮದ ಹಾದಿಯಲ್ಲಿ ನಡೆಯುತ್ತಾ ಪ್ರಶಾಂತವಾದ ಮೌನದಿಂದಲೇ ನಿಮ್ಮನ್ನು ವಿಮರ್ಶಿಸುವವರಿಗೆ ಬುದ್ಧಿ ಕಲಿಸಿ. ಆ ಪರಮಾತ್ಮ ಯಾವಾಗಲೂ ಧರ್ಮದ ಪಕ್ಷದಲ್ಲೇ ಇದ್ದು ನಿಮಗೆ ಜೊತೆಯಾಗಿರುತ್ತಾನೆ. ಈ ವಿಡಿಯೋದ ಮೂಲಕ ನಿಮ್ಮ ಮನಃಶಾಂತಿಯನ್ನು ಕಾಪಾಡಿಕೊಳ್ಳುವ ಅದ್ಭುತ ಮಾರ್ಗಗಳನ್ನು ತಿಳಿದುಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.